ಓಂ ನಂದಗೋಪಗೃಹೇ ಜಾತಾ ಯಶೋದಾ ಗರ್ಭಸಂಭವ ತತಸ್ಥೌ ನಾಶಯಿಷ್ಯಾಮಿ ವಿಂಧ್ಯಾಚಲ ನಿವಾಸಿನಿ ಪುನರಪ್ಯತಿ ರೌದ್ರೇಣ ರೂಪೇಣ ಪೃಥಿವೀತಲೆ ಅವತೀರ್ಯ ಹನಿಷ್ಯಾಮಿ ವೈಪ್ರಚಿತ್ತಾಂಶ್ಚ ದಾನವಾನ್. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಆತ್ಮೀಯ ಪ್ರಿಯ ಪ್ರೇಕ್ಷಕ ಮಿತ್ರರೇ, ನಿಮ್ಮೆಲ್ಲರ ಜೀವನ ಸುಖಕರ, ಲಾಭಕರ, ಸಮೃದ್ಧಿಕರವಾಗಿರಲಿ ಅಂತ ನನ್ನ ಆರಾಧ್ಯ ದೇವಿ ಹೊರನಾಡು ಅನ್ನಪೂರ್ಣೇಶ್ವರಿಯ ಪಾದಗಳಿಗೆ ನಮಸ್ಕರಿಸ್ತಾ, ಪ್ರಿಯ ಪ್ರೇಕ್ಷಕ ಮಿತ್ರರೇ, ಕನ್ಯಾ ರಾಶಿ ಜೂನ್ ತಿಂಗಳ ಮಾಸ ಭವಿಷ್ಯ ಹೇಗಿದೆ ಅನ್ನುವಂಥದ್ದು ಈ ವಿಡಿಯೋಲಿ ನಾವು ನೋಡೋಣ. ಪ್ರಮುಖವಾಗಿ ಶನಿ, ಗುರು, ರಾಹು ಹಾಗೂ ಕೇತುಗಳ ಬದಲಾವಣೆಯನ್ನು ನೀವು ಕಂಡಾಯ್ತು. ಎಲ್ಲ ನೋಡಿದೆ. ಶನಿ ಚೇಂಜ್ ಆಗ್ತಾ ಇದೆ, ಕಂಟಕ ಶನಿ ಪ್ರಾರಂಭ ಆಗ್ತಿದೆ, ಗುರುಬಲ ಹೋಗ್ತಾ ಇದೆ, ನಿಮ್ಮ ರಾಶಿಯನ್ನು ಬಿಟ್ಟು ಕೇತು 12ನೇ ಮನೆಗೆ ಹೋಗ್ತಾ ಇದ್ದಾರೆ, 7ನೇ ಮನೇಲಿ ಇದ್ದಂಥ ರಾಹು ನಿಮಗೆ 6ನೇ ಮನೆಗೆ ಬರ್ತಾ ಇದ್ದಾರೆ. ಹೀಗೆ ಎಲ್ಲ ಥರದ ವಿಡಿಯೋಗಳನ್ನು ನೀವು ನೋಡಿ ಆಯಿತು. ಆದರೆ ಆ ಗ್ರಹಗಳ ಬದಲಾವಣೆ ದೊಡ್ಡದಾಗೋಯ್ತು. ಸಣ್ಣ ಸಣ್ಣ ಬದಲಾವಣೆಗಳು ಈ ತಿಂಗಳಲ್ಲಿದೆ. ಕನ್ಯಾ ರಾಶಿಯವರಿಗೆ ನಿಮ್ಮ ರಾಶ್ಯಾಧಿಪತಿಯಾಗಿರ್ತಕ್ಕಂಥ ಬುಧ 6ನೇ ತಾರೀಕು ವಿಶೇಷವಾದ ಸ್ಥಾನಕ್ಕೆ ಅಂದರೆ 10ನೇ ಮನೆಗೆ ಬರ್ತಾ ಇದ್ದಾರೆ. ನಿಮ್ಮ ರಾಶ್ಯಾಧಿಪತಿಯಾಗಿರ್ತಕ್ಕಂಥ ಬುಧನ ಮತ್ತೊಂದು ಸ್ವಂತ ಮನೆಗೆ ಬರ್ತಾ ಇದ್ದಾರೆ. ಅಲ್ಲಿಗೆ ದಶಮ ಸ್ಥಾನ ಆಕ್ಟಿವೇಟ್ ಆಗೋಯ್ತು. ಭದ್ರಯೋಗ ಬಂದುಬಿಡ್ತು. ಸ್ವಕ್ಷೇತ್ರಕ್ಕೆ ಬಂದುಬಿಟ್ರು ಬುಧ. ಜೊತೆಗೆ 80% ಸ್ಟ್ರಾಂಗ್ ಆದರು. ಅಲ್ಲಿಗೆ ನಿಮ್ಮ ಶರೀರ ಅತ್ಯಂತ ಬಲ, ಶರೀರದ ಒಂದು ಶಕ್ತಿ ಅನ್ನುವಂಥದ್ದು ಜಾಸ್ತಿ ಆಗುತ್ತೆ. ಇಷ್ಟು ದಿನ ಏನು ನೆಗೆಟಿವಿಟಿ ಶಕ್ತಿ ಇತ್ತು ನಿಮಗೆ, ಅದೆಲ್ಲ ಪಾಸಿಟಿವ್ ಆಗಿಬಿಡುತ್ತೆ. ವೃತ್ತಿಯಲ್ಲಿ ಅತ್ಯಂತ ಶುಭ ಫಲವನ್ನು ಕಾಣಲಿಕ್ಕೆ ಶುರು ಮಾಡ್ತೀರ. ಏನೋ ಒಂಥರ ಚೇಂಜಸ್ಸು, ಡ್ರಮ್ಯಾಟಿಕಲ್ ಚೇಂಜಸ್ ಆಗುವಂಥದ್ದು, ಆಶ್ಚರ್ಯವಾಗಿ ಅದೃಷ್ಟವಾಗಿ ಬರುವಂಥದ್ದು, ಅಚಾನಕ್ಕಾಗಿ ಆಗುವಂಥದ್ದು, ಇಮಿಡಿಯೇಟಾಗಿ ಫಲ ಸಿಗುವಂಥದ್ದು, ಸುಮಾರು ವರ್ಷಗಳಿಂದ ಆಗದೇ ಇರೋ ಕೆಲಸಗಳು ಆಗ್ಬಿಡೋದು ಈ ತಿಂಗಳು. ಇದೆಲ್ಲವೂ ಕನ್ಯಾ ರಾಶಿಯವರಿಗೆ. ಬುಧ ತುಂಬ ಬಲಿಷ್ಠವಾಗಿ ನಿಮ್ಮ ಕರ್ಮದಲ್ಲಿ ವೃದ್ಧಿ ಮಾಡಿ, ಶರೀರದಲ್ಲಿ ವೃದ್ಧಿ ಮಾಡಿ ಉತ್ತಮವಾದ ಸ್ಥಾನ ಫಲ ಕೊಡ್ತಾರೆ. ಅದೇ 6ನೇ ತಾರೀಕು ಕುಜ 11ನೇ ಮನೆಯಿಂದ 12ನೇ ಮನೆಗೆ ಬರ್ತಾರೆ. ಅಲ್ಲಿಗೇನಾಯಿತು, ಲಾಭ ಸ್ಥಾನದಲ್ಲಿ ನೀಚನಾಗಿದ್ದಂಥ ಕುಜ ನಷ್ಟ ಸ್ಥಾನಕ್ಕೆ ಬಂದರೂ ಕೂಡ ಮಿತ್ರನ ಮನೆಗೆ ಬರ್ತಾರೆ. ಅಲ್ಲಿಗೆ ಮಿತ್ರ ಸ್ಥಾನಕ್ಕೆ ಬಂದಾಗ ಭೂಮಿಯಿಂದ ಆಗಬಹುದಾದಂಥ ಕೆಲಸಗಳೆಲ್ಲ ಬೇಗ ಆಗ್ಬಿಡುತ್ತೆ. ಈ ಸಲ ತುಂಬ ಸುಲಭ, ತುಂಬ ಸ್ಪೀಡು, ಆಶ್ಚರ್ಯವಾಗುತ್ತೆ. ಭೂಮಿಯ ಲಾಭ, ರೈತರಿಗೆ ಸಂತಸ, ಭೂಮಿ ಕೊಳ್ಳೋರಿಗೆ ಸಂತಸ. ಬುಧನಿಂದ ಮತ್ತು ಕುಜನಿಂದ 2 ಗ್ರಹದಿಂದನೂ ಕೂಡ ನಿಮಗೆ ಒಳ್ಳೆಯ ಫಲ ಅನ್ನುವಂಥದ್ದು ಈ ತಿಂಗಳು ನಿರೀಕ್ಷೆ ಮಾಡ್ಬೋದು. ಇದರ ಜೊತೆಗೆ 6ನೇ ಮನೆ ರಾಹು ಪಾಪಸ್ಥಾನದಲ್ಲಿದ್ದಾರೆ, 12ನೇ ಮನೆ ಕೇತು ಪಾಪಸ್ಥಾನದಲ್ಲಿದ್ದಾರೆ. ಪಾಪಸ್ಥಾನದಲ್ಲಿ ಪಾಪಗ್ರಹಗಳಿದ್ರೆ ಶುಭ ಫಲ. ರಾಹು ಕೇತುಗಳು ತುಂಬ ಬಲಿಷ್ಠ ಆಗೋಯ್ತು, ನಿಮಗೆ ತುಂಬ ಬಲಿಷ್ಠ ಆಗೋಯ್ತು. ಯಾವಾಗ ರಾಹುಕೇತುಗಳು ಬಲಿಷ್ಠ ಆಗುತ್ತೋ ನಿಮ್ಮ ಜನ್ಮಜಾತಕದ ಗ್ರಹ ಸ್ಥಿತಿಗಳೇ ಬದಲಾವಣೆ ಆಗೋಯ್ತು. ಎಲ್ಲ ಪಾಸಿಟಿವ್ ಕಡೆಗೆ ಹೊಟ್ಟೋಯ್ತು. ಅದೊಂದು ನಿಮಗೆ ತುಂಬ ಸಕ್ಸಸ್ ಅಂತ ಹೇಳ್ತೀವಿ ನಾವು. ಜೊತೆಗೆ ಗುರುಬಲ ಹೋಯಿತು. ಆದರೂ ಕೂಡ ಗುರು 10ನೇ ಮನೆಯಲ್ಲಿದ್ದಾರೆ. ಅವ್ರು ನಿಮ್ಗೆ ಸಪ್ತಮಾಧಿಪತಿ ಹಾಗೂ ಸುಖಾಧಿಪತಿ. ಸುಖವನ್ನು ಹೆಚ್ಚು ಕಾಣುವಂಥದ್ದು, ಶುಭ ಕಾರ್ಯಗಳನ್ನು ಹೆಚ್ಚು ಮಾಡುವಂಥದ್ದು, ಹೊಸ ಜನರ ಪರಿಚಯ, ಹೊಸ ಜನರ ಸಹವಾಸ, ಆಧ್ಯಾತ್ಮಿಕವಾಗಿ ಅಭಿವೃದ್ಧಿ ಎಲ್ಲವೂ ಕೂಡ ನಿಮಗೆ ತುಂಬ ಚೆನ್ನಾಗಿ ಕಾಣುತ್ತೆ. ನಿಮ್ಮ ಲೈಫ್ ಸ್ಟೈಲೇ ಬದಲಾವಣೆ ಆಗುತ್ತೆ. ಕನ್ಯಾ ರಾಶಿಯವರಿಗೆ ಈ ತಿಂಗಳು ಲೈಫ್ ಸ್ಟೈಲು ತುಂಬ ಬದಲಾವಣೆ ಆಗುತ್ತೆ. ಸುಖವನ್ನು ಹೆಚ್ಚು ಕಾಣ್ತೀರಾ. ಪಾರ್ಟ್ನರ್ಶಿಪ್ ಬಿಸ್ನೆಸ್ಸಲ್ಲೂ ಚೆನ್ನಾಗಿರುತ್ತೆ. ಯಾರ ಜೊತೆ ಸೇರ್ಕೊಂಡು ಕೆಲಸ ಮಾಡ್ತಿರ್ತೀರ ಇದೆಲ್ಲ ಸಕ್ಸಸ್ ಆಗುತ್ತೆ. ಅದೆಲ್ಲ ನಿಮಗೆ ಉತ್ತಮ ಸ್ಥಾನಮಾನ, ಅಭಿವೃದ್ಧಿ ಆಗುತ್ತೆ. ಇದಲ್ಲದೆ ಶನಿ ಪ್ರಭಾವ 5 ಮತ್ತು 6ನೇ ಮನೆ ಅಧಿಪತಿ ಅಂತ ಶನಿ 7ನೇ ಮನೆಯಲ್ಲಿದ್ದಾರೆ. ಕಂಟಕ ಶನಿ, ಬಟ್ ಏನು ಭಯ ಪಡೋಂಗಿಲ್ಲ. ಕಂಟಕ ಶನಿಯಿಂದ ನಿಮಗೇನು ಸಮಸ್ಯೆ ಇಲ್ಲ. ಯಾಕಂದರೆ ಶನಿ ನಿಮಗೆ ಪೂರ್ವ ಪುಣ್ಯ ಸ್ಥಾನಕ್ಕೆ ಬಲ ಕೊಡುವಂಥವ್ರು. ಶನಿಯಿಂದ ಏನು ಕೆಟ್ಟದ್ದಾಗಲ್ಲ. ನಿಮ್ಮ ರಾಶ್ಯಾಧಿಪತಿಗೆ ಶನಿ ಮಿತ್ರ, ಬುಧನಿಗೆ ಮಿತ್ರ. ಹಾಗಾಗಿ ಕನ್ಯಾ ರಾಶಿಯವರಿಗೆ ಅದು ಕೂಡ ನೆಗೆಟಿವ್ ಇಲ್ಲ. ರಾಶಿಯಿಂದ 3 ಮತ್ತು 8ನೇ ಮನೆ ಅಧಿಪತಿ ಅಂತ ಕುಜನೇ ಚೆನ್ನಾಗಿದ್ದಾರೆ. 12ನೇ ಮನೆ ಇದ್ದಾಗ 5ನೇ ಮನೆ ಅಧಿಪತಿ ಶನಿ ನಿಮ್ಗೆ ಒಳ್ಳೆಯ ಫಲ ಕೊಡಲ್ವಾ? ಖಂಡಿತ ಕೊಡ್ತಾರೆ. ಏನಂದರೆ ಶುಕ್ರ 8ನೇ ಮನೆಯಲ್ಲಿರೋದು ಒಂದು ಸ್ವಲ್ಪ ತೊಂದರೆಗಳು ಬರುತ್ತೆ. ದ್ವಿತೀಯಾಧಿಪತಿ ಹಾಗೂ ಭಾಗ್ಯಾಧಿಪತಿ ಅಂತ ಶುಕ್ರ 8ನೇ ಮನೇಲಿದ್ದಾರೆ. ಈ ತಿಂಗಳು 29ನೇ ತಾರೀಕುವರೆಗೂ ಅಲ್ಲೇ ಇರ್ತಾರೆ. ಈ ತಿಂಗಳು 29ನೇ ತಾರೀಕಿಂದ ಬೇಕಾದ್ರೆ ಉತ್ತಮ ಅಂತ ಅನ್ಬೋದು. ಒಟ್ಟಾರೆ ಜೂನ್ 1ರಿಂದ ಜೂನ್ 29ರವರೆಗೂ ಸ್ವಲ್ಪ ಸ್ತ್ರೀಯರಿಂದ ಪುರುಷರಿಗೆ ಸಮಸ್ಯೆಗಳು, ಪುರುಷರಿಂದ ಸ್ತ್ರೀಯರಿಗೆ ಸಮಸ್ಯೆಗಳು, ಸ್ವಲ್ಪ ನಿಮ್ಮ ಮುಖದಲ್ಲಿ ಕಳೆ ಕಮ್ಮಿ ಆಗುತ್ತೆ, ಓಡಾಟ ಜಾಸ್ತಿ ಆಗುತ್ತೆ, ತನ್ಮೂಲಕ ಬಾಡೋಗುತ್ತೆ ಮುಖ ಸ್ವಲ್ಪ. ಆಮೇಲೆ ಅಲಂಕಾರಕ್ಕೆ ಸಂಬಂಧಪಟ್ಟಂಥ ವಸ್ತುಗಳು, ಈ ಸಿನಿಮಾ ರಂಗದಲ್ಲಿರ್ತಕ್ಕಂಥವ್ರಿಗೆಲ್ಲ ನೆಗೆಟಿವಿಟಿ ಆಗುತ್ತೆ. ಒಂದು ಸ್ವಲ್ಪ ಅಪವಾದ, ಅಪನಿಂದನೆ, ಅಪಖ್ಯಾತಿ,
ಎಲ್ಲ ಬರುವಂಥ ಸಾಧ್ಯತೆಗಳು. ಈ ಬ್ಯೂಟಿಷಿಯನ್ನು, ಬ್ಯೂಟಿ ಪಾರ್ಲರು, ಫ್ಯಾಷನ್ ಡಿಸೈನಿಂಗ್ ಓದೋರು, ಮತ್ತು ಈ ಸೈಕಲ್ಸು, ಸ್ಕೂಟರ್ಸು, ಕಾರ್ಸು, ಇದೆಲ್ಲ ಸೇಲ್ಸ್ ಸರ್ವಿಸ್ ಮಾಡೋರು, ಮಾಲೀಕರು, ವಾಹನ ಚಾಲಕರು, ಅವ್ರಿಗೆಲ್ಲ ಅಷ್ಟೊಂದೇನು ಚೆನ್ನಾಗಿಲ್ಲ ಕನ್ಯಾ ರಾಶಿಯವರಿಗೆ ಈ ತಿಂಗಳು. ಏನಾದರೂ ಖರ್ಚು ಬರ್ತಾ ಇರುತ್ತೆ, ಸ್ವಲ್ಪ ಹಿಂಸೆ ಆಗ್ತಾ ಇರುತ್ತೆ. ಹಾಗಾಗಿ ಶುಕ್ರನಿಗೆ ಸಂಬಂಧಪಟ್ಟಂಥ ದೇವಿ ಆರಾಧನೆ ಮಾಡಬೇಕು, ಅಮ್ಮನವ್ರ ದೇವಸ್ಥಾನಕ್ಕೆ ಹೋಗಿ ಬರಬೇಕು. ತಿಂಗಳ ಪ್ರಾರಂಭದಲ್ಲೇ ಒಂದು ಕುಂಕುಮಾರ್ಚನೆ ಮಾಡಿಸ್ಬಿಡಿ. ಶುಕ್ರವಾರದ ದಿನ, ಮೊದಲನೇ ಶುಕ್ರವಾರನೇ ಜೂನ್ ತಿಂಗಳಲ್ಲಿ ಒಂದು ಕುಂಕುಮಾರ್ಚನೆ ಮಾಡಿಸ್ಬಿಟ್ಟು ಆ ಕುಂಕುಮವನ್ನು ಡಬ್ಬಿಲಿ ಹಾಕಿಟ್ಕೊಂಡು ಪ್ರತಿದಿನ ಇಟ್ಕೋತಾ ಇರಿ. ಅಮ್ಮನವ್ರ ದೇವಸ್ಥಾನಕ್ಕೆ ಪ್ರತಿ ಶುಕ್ರವಾರ ಹೋಗಿ ಕನ್ಯಾ ರಾಶಿಯವರು, ಭಾಳ ಮುಖ್ಯ, ಅದು ತುಂಬ ಇಂಪಾರ್ಟೆಂಟ್ ಇದೆ. ಯಾಕೆಂದರೆ ವ್ಯಯಾಧಿಪತಿನೂ ದಶಮಕ್ಕೆ ಬರುತ್ತಾರೆ, ಅದು ಪ್ಲಸ್ ಪಾಯಿಂಟ್ ನಿಮಗೆ. ಸೂರ್ಯ 12ನೇ ಮನೆ ಅಧಿಪತಿ ಸೂರ್ಯ 10ನೇ ಮನೆಗೆ ಬಂದು, ಜೊತೆಗೆ ಬುಧಾದಿತ್ಯ ಯೋಗ 15ನೇ ತಾರೀಕಿಂದ ನಿಮಗೆ ಸಿಗುತ್ತೆ, ಅದು ಪ್ಲಸ್ ಪಾಯಿಂಟೇ, ಮೇಜರ್ ಪ್ಲಸ್ ಪಾಯಿಂಟು. ಹಾಗಾಗಿ ಅದ್ರ ಬಗ್ಗೆನೂ ಚಿಂತೆ ಮಾಡೋ ಅವಶ್ಯಕತೆ ಇಲ್ಲ. ಓವರಾಲ್ ಅಂದರೆ ಚೆನ್ನಾಗೇ ಇದೆ. ಬಟ್ ನಾನು ದೇವಿ ದೇವಸ್ಥಾನಕ್ಕೆ ಯಾಕೆ ಹೋಗಬೇಕು ಅಂತ ಇದ್ದೀನಿ ಅಂದರೆ, ನಿಮಗೆ ಭಾಗ್ಯವನ್ನು ಕೊಡುವಂಥದ್ದು ಅಮ್ಮನವರೇ ಶುಕ್ರ. ನಿಮಗೆ ಧನ, ಕುಟುಂಬ, ವಾಕು, ನಿಮ್ಮ ಮಾತು ಎಲ್ಲದಕ್ಕೂ ಅಧಿಪತಿ ಶುಕ್ರನೇ. ಅವರನ್ನು ಬಲ ಮಾಡ್ಕೊಳ್ಳಿ. ಸ್ವಲ್ಪ ಮಟ್ಟಿಗೆ ಸ್ವಲ್ಪ ಜಗಳಗಳು ಜಾಸ್ತಿ ಆಗುತ್ತೆ. ಸ್ನೇಹಿತರು, ಸಂಬಂಧಿಕರು, ಮನೆಯಲ್ಲಿ ಹೆಂಡತಿ ಮಕ್ಕಳ ಜೊತೆ ಜಗಳಗಳು ಬರುತ್ತೆ. ಅಲೆದಾಟ ಜಾಸ್ತಿ ಇದೆ. ವಿವಾಹದಲ್ಲಿ ಉತ್ತಮ ಇಲ್ಲ. ಜೊತೆಗೆ ಸಂಭಾಷಣೆಯಲ್ಲಿ ಸ್ವಲ್ಪ ಏರುಪೇರಾಗುತ್ತೆ. ಸ್ವಲ್ಪ ವ್ಯಾಪಾರದಲ್ಲಿ ಒಂಚೂರು ಕುಂಠಿತ ಆಗುವ ಸಾಧ್ಯತೆ. ಉದ್ಯೋಗ ಚೆನ್ನಾಗಿರುತ್ತೆ, ಏನು ತೊಂದರೆ ಏನಿಲ್ಲ. ಕಾರ್ಯಸಿದ್ಧಿ ನಿಮಗೆ ಅನುಕೂಲ ಆಗುತ್ತೆ. ಆದಾಯ ಸ್ವಲ್ಪ ಬರುವಂಥ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಅಧಿಕಾರ ನಿಮಗೆ ಅನುಕೂಲ ಆಗುತ್ತೆ. ಸರ್ಕಾರಿ ಅಧಿಕಾರದಲ್ಲಿ ಸ್ವಲ್ಪ ಸಣ್ಣ ಪುಟ್ಟ ವ್ಯತ್ಯಾಸ ಆಗೋದು, ಮನಸ್ಸಿಗೆ ಬೇಸರ ಆಗೋದು, ಓವರ್ ಸ್ಟ್ರೆಸ್, ಟೆನ್ಷನ್ ಆಗೋದು, ರಾಜಕೀಯ ವ್ಯಕ್ತಿಗಳಿಗೂ ಸ್ವಲ್ಪ ಧನ ನಷ್ಟ ಆಗೋದು, ಮಾನ ನಷ್ಟ ಆಗೋದು, ಅಧಿಕಾರ ಕಳ್ಕೊಳ್ಳುವಂಥ ಸಾಧ್ಯತೆ ಇದೆಲ್ಲ ಇರುತ್ತೆ. ಮತ್ತು ಸ್ವಲ್ಪ ರಾಜಕೀಯ ವ್ಯಕ್ತಿಗಳಿಗೆ ಗೌರವ ಕಡಿಮೆ ಆಗುವಂಥ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ. ಸ್ವಲ್ಪ ಬ್ಯಾಲೆನ್ಸ್ ಮಾಡ್ಕೋಬೇಕು. ಯಾರಿಗೂ ಕೂಡ ಈ ಏನೋ ದೊಡ್ಡ ಪ್ರಮಾಣದ ಮಾತನ್ನು ಕೊಡೋಕೆ ಹೋಗಬೇಡಿ. ಯಾಕೆಂದರೆ ಅದನ್ನು ನೀವು ಫುಲ್ಫಿಲ್ ಮಾಡೋಕ್ಕಾಗಿಲ್ಲ ಅಂದರೆ ಬೇಸರ ಉಂಟು ಮಾಡೋ ಸಾಧ್ಯತೆ ಇರುತ್ತೆ. ಏನೇ ಆಗಲಿ ನಿಜ ಹೇಳ್ತಾರೆ, ಸುಳ್ಳು ಹೇಳಬೇಡಿ, ಯಾವುದು ಮುಚ್ಚಿಟ್ಕೋಬೇಡಿ, ನಿಜ ಹೇಳಿ. ಅದು ಎಂಥ ಸಂದರ್ಭ ಇದ್ದರೂ ಕೂಡ ನಿಜವನ್ನು ಮಾತ್ರ ಮುಚ್ಚಿಡಕ್ಕೆ ಹೋಗ್ಬೇಡಿ. ನಿಜ ಮುಚ್ಚಿಟ್ರೆ ನಿಮಗೆ ತೊಂದರೆ ಆಗುತ್ತೆ. ಮೋಸಗಾರರು ನಿಮ್ಮ ಸುತ್ತೂ ಇರ್ತಾರೆ, ಅವ್ರನ್ನೆಲ್ಲ ಕಂಡುಹಿಡಿಬೇಕು. ಈ ತಿಂಗಳು ಸ್ವಲ್ಪ ಜನನ ದೂರ ಮಾಡ್ಕೋತೀರಾ, ಅಂದರೆ ಕೆಟ್ಟ ಜನಗಳನ್ನ ದೂರ ಮಾಡ್ಕೋತೀರಾ, ಒಳ್ಳೆಯ ಜನಗಳನ್ನ ಹತ್ರಕ್ಕೆ ತಂದುಕೊಡ್ತೀರಾ. ಒಪ್ಪಂದದ ಮಾತುಕತೆಗಳು ತುಂಬ ಚೆನ್ನಾಗಾಗುತ್ತೆ. ನಗುಮುಖ ತುಂಬ ಚೆನ್ನಾಗಿರುತ್ತೆ. ಒಳ್ಳೆಯ ಮನ್ನಣೆ ಅನ್ನುವಂಥ ಸಿಗುತ್ತೆ. ಅಧಿಕಾರದ ಬಲ ಅನ್ನುವಂಥದ್ದು ವೃದ್ಧಿ ಆಗುತ್ತೆ. ಅಧಿಕಾರದ ಲಾಭ ಕಡಿಮೆ ಆಗುತ್ತೆ. ಜೊತೆಗೆ ಅಪಾಯದಿಂದ ಪಾರಾಗ್ತೀರ. ದೊಡ್ಡ ದೊಡ್ಡ ಅಪಾಯಗಳು ನಿಮ್ಮ ಮೇಲೆ ಏನಾದರೂ ಸ್ವಲ್ಪ ತೊಂದರೆ ಬಂದ್ಬಿಡೋದು, ಯಾರೋ ನಿಮ್ಮ ಮೇಲೆ ಕಂಪ್ಲೇಂಟ್ ಕೊಟ್ಬಿಡೋದು, ಕೇಸ್ ಆಗುವಂಥದ್ದು, ಅಥವಾ ಸ್ಟೇಷನ್ ಇಶ್ಯೂಸ್ ಆಗುವಂಥದ್ದು, ಸ್ವಲ್ಪ ಭಯ ಆಗುವಂಥದ್ದು, ಈ ಥರ ಸಾಧ್ಯತೆ. ನಿಮ್ಮಲ್ಲೇ ಶತ್ರುಗಳನ್ನು ಇರ್ತಾರೆ, ಅದರ ಸ್ವಲ್ಪ ಬ್ಯಾಲೆನ್ಸ್ ಮಾಡಿ. ಆದರೆ ಅಪಾಯದಿಂದ ನೀವು ಪಾರಾಗಿ ರಕ್ಷಣೆಯನ್ನು ಹೊಂದ್ಕೋತೀರಾ. ಮಕ್ಕಳಿಂದ ನಿಮಗೆ ಅದೃಷ್ಟ ಅನ್ನುವಂಥದ್ದು ಸಿಗುತ್ತೆ. ಸ್ವಲ್ಪ ಹೆಚ್ಚಿನ ಒಂದು ಪ್ಲ್ಯಾನ್ಸನ್ನು ನೀವು ಈ ತಿಂಗಳು ಇಟ್ಕೋತೀರಾ. ಆ ಪ್ಲ್ಯಾನ್ಸೆಲ್ಲ ನಿಮಗೆ ಕಾರ್ಯರೂಪಕ್ಕೆ ಬರುತ್ತೆ, ವಾಸ್ತವ್ಯಕ್ಕೆ ಬರುತ್ತೆ. ದುಃಖ ದೂರ ಆಗುತ್ತೆ. ಕೆಲವೊಂದು ಅಡೆತಡೆಗಳು ದೂರ ಆಗುತ್ತೆ. ಅಚಾನಕ್ಕಾಗಿ ಅವಶ್ಯಕತೆ ಇದ್ದಾಗ ನಿಮಗೆ ಸ್ವಲ್ಪ ಹಣ ಸಹಾಯ ಅನ್ನುವಂಥದ್ದು ಸಿಗುತ್ತೆ. ಜೊತೆಗೆ ಬೆಳವಣಿಗೆ ನಿಮಗೆ ಅಧಿಕ ಪ್ರಮಾಣಕ್ಕೆ ಸಿಕ್ಕಿ ಐಶ್ವರ್ಯ ಅನ್ನುವಂಥದ್ದು ನಿಮಗೆ ಪ್ರಾಪ್ತಿಯಾಗುತ್ತೆ. ದುಃಖ ದೂರ ಆಗುತ್ತೆ. ಅದೆಲ್ಲ ಕೂಡ ತುಂಬ ಇಂಪಾರ್ಟೆಂಟು. ಮತ್ತು ಏನಾದರೂ ಶುಭ ಕಾರ್ಯಗಳು ಮಾಡಬೇಕು ಅಂದರೆ ಅದರ ತಯಾರಿ ಮಾಡ್ಕೊಳ್ಳಿ. ಶುಭ ಕಾರ್ಯಗಳು ಸ್ವಲ್ಪ ಕಡಿಮೆನೆ ಈ ತಿಂಗಳು. ಮನೆ ತೊಗೊಳ್ಳೋದು, ಇನ್ನೊಂದು ಮತ್ತೊಂದು ವಿಚಾರದಲ್ಲಿ ಸ್ವಲ್ಪ ಮೋಸ ಹೋಗ್ಬಿಡ್ತೀರಾ. ಸ್ವಲ್ಪ ಹುಷಾರಾಗಿರೋದು ಒಳ್ಳೆಯದು. ಸಾಧ್ಯವಾದಷ್ಟು ಬೃಹಸ್ಪತಿ ಅಪರಾಧ ಸ್ತೋತ್ರಂ ಅನ್ನುವಂಥ ಸ್ತೋತ್ರ ಸಿಗುತ್ತೆ. ಇದನ್ನು ಪ್ರತಿನಿತ್ಯ ಕೇಳಕ್ಕೆ ಶುರು ಮಾಡಿ. ಬೃಹಸ್ಪತಿ ಅಪರಾಧ ಸ್ತೋತ್ರಂ. ಅದ್ರ ಜೊತೆಗೆ ನೀವು ದೇವಿ ದೇವಸ್ಥಾನಕ್ಕೆ ಪ್ರತಿ ಶುಕ್ರವಾರ ಹೋಗಿ ಬನ್ನಿ. ಅಮ್ಮನವ್ರನ್ನ ಆರಾಧನೆ ಮಾಡಿದಷ್ಟು ಕೂಡ ಮತ್ತಷ್ಟು ಶುಭಫಲವನ್ನು ಪಡಿತೀರಾ. ವಿವಾಹದ ವಿಚಾರದಲ್ಲಿ ಮಾತ್ರ ಸ್ವಲ್ಪ ಹಿಂಜರಿತ ಆಗುವ ಸಾಧ್ಯತೆಗಳು ಈ ತಿಂಗಳಲ್ಲಿರೋದ್ರಿಂದ ಸ್ವಲ್ಪ ಮಟ್ಟಿಗೆ ಎಚ್ಚರವಿರಿ. ಸಾಧ್ಯವಾದಷ್ಟು ನಾನು ಹೇಳಿದಂಗೆ ಅಮ್ಮನವರ ಆರಾಧನೆ ಮಾಡೋದ್ರಿಂದ ಖಂಡಿತ ನಿಮಗೆ ವಿಶೇಷವಾದ ಫಲ ಭಗವಂತ ಕೊಡ್ತಾನೆ. ಚಿಂತೆ ಮಾಡೋ ಅವಶ್ಯಕತೆ ಇಲ್ಲ. ಬೇಕಾದರೆ ಮೂಲ ಜಾತಕವನ್ನು ಒಮ್ಮೆ ನುರಿತ ಜ್ಯೋತಿಷ್ಯರಿಗೆ ತೋರಿಸ್ಕೊಂಡು ಕಂಟಕ ಶನಿ ಪ್ರಭಾವ ಏನಾದರೂ ಇದೆಯಾ, ಅಥವಾ ಈಗ ಶುಕ್ರ ಬಲಹೀನನಾಗಿದ್ದಾನೆ, ಜನ್ಮ ಜಾತದಲ್ಲಿ ಶುಕ್ರ ಏನಾದರೂ ಸಮಸ್ಯೆಗಳು ಮಾಡುತ್ತಾ ಅಂತ ಒಮ್ಮೆ ತೋರಿಸ್ಕೊಂಡು ಏನಾದರೂ ಪರಿಹಾರಗಳು ಸುಲಭವಾಗಿದ್ದರೆ ಅದನ್ನು ಮಾಡಿಕೊಂಡು ವಿಶೇಷವಾದಂಥ ಸುಖ ಫಲವನ್ನು ಅನುಭವಿಸಿ. ಭಯಪಡೋ ಅವಶ್ಯಕತೆ ಇಲ್ಲ. ಕನ್ಯಾ ರಾಶಿಯವರಿಗೆ ರಾಹು ಕೇತುಗಳು ತುಂಬ ಚೆನ್ನಾಗಿದೆ. ಬುಧ ಕುಜರು ತುಂಬ ಚೆನ್ನಾಗಿದ್ದಾರೆ. ಸೂರ್ಯ ಹಾಗೂ ಗುರುನು ಕೂಡ ತುಂಬ ಚೆನ್ನಾಗಿದ್ದಾರೆ. ಏನು ಯೋಚನೆ ಮಾಡೋ ಅವಶ್ಯಕತೆ ಇಲ್ಲ. ಭಗವಂತ ನಿಮಗೆ ಧೈರ್ಯವನ್ನು, ಶಕ್ತಿಯನ್ನು ತುಂಬಿ ಈ ತಿಂಗಳು ಸಕ್ಸಸ್ಸನ್ನು ಮಾಡ್ತಾರೆ. ನೋಡಿದ್ರಲ್ಲ ಕನ್ಯಾ ರಾಶಿಯವರ ಜೂನ್ ತಿಂಗಳ ಮಾಸ ಭವಿಷ್ಯ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಮುಖ್ಯವಾಗಿ ನಮ್ಮ ಚಾನೆಲ್ಗೆ
ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನನ್ನು ಪ್ರೆಸ್ ಮಾಡಿ. ಪ್ರತಿನಿತ್ಯ ನಾನು ಪೂಜೆ ಮಾಡುವಂತಹ ನನ್ನ ಆರಾಧ್ಯ ದೇವಿ ಹೊರನಾಡು ಅನ್ನಪೂರ್ಣೇಶ್ವರಿಯ ಆಶೀರ್ವಾದ ಅನುಗ್ರಹ ಸದಾಕಾಲ ಮತ್ತೊಮ್ಮೆ ನಿಮ್ಗೆ ಸಿಗಲಿ ಅಂತ ಪ್ರಾರ್ಥನೆ ಮಾಡ್ತಾ, ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು.